ಇವತ್ತ ಜನವರಿ 6ನೇ ತಾರೀಕು ಮಂಗಳವಾರ ಗೃಹಲಕ್ಷ್ಮಿಯರಿಗೆ ಯಾರಿಗೆ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಈಗಾಗಲೇ 24ನೇ ಕಂತಿನ ಹಣ ಬಿಡುಗಡೆ ಆಗಿದೆ. 25ನೇ ಕಂತಿನ ಹಣ ಕೆಲವರಿಗೆ ಬಂದಿದೆ. ಕೆಲವರಿಗಂತೂ ಎರಡೆರಡು ಕಂತು ಡಬಲ್ ಆಗಿ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗಿದೆ. ಆದ್ರೆ ಬಹಳಷ್ಟು ಮಂದಿಗೆ ಹಣ ಬಂದಿಲ್ಲ ಸರ್ ಅನ್ನೋ ಪ್ರಶ್ನೆ. ಸೊ ಯಾರಿಗೆ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಅಂತವರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಯಾಕಂದ್ರೆ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಹೊಸ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಸ್ನೇಹಿತರೆ, ಯಾರಿಗೆ ಹಣ ಬಂದಿಲ್ಲ, ಹೌದು ಸ್ನೇಹಿತರೆ, 23ನೇ ಕಂತಿನ ಹಣ ಆಗಿರ್ಬೋದು, 24ನೇ ಕಂತಿನ ಹಣ ಆಗಿರ್ಬೋದು, 22ನೇ ಕಂತಿನ ಹಣ ಆಗಿರ್ಬೋದು, ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಪೆಂಡಿಂಗ್ ಹಣ ಆಗಿರ್ಬೋದು, ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಇವತ್ತ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಭೆಯನ್ನ ನಡೆಸಿದ್ರು. ಆ ಒಂದು ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಬನ್ನಿ, ಇವತ್ತ ಯಾರ್ಯಾರು ಹಣವನ್ನ ಪಡಿತಾ ಇದ್ದಾರೆ, ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸರ್, ನಮಗೆ ಹಣ ಬಂದಿಲ್ಲ ಅನ್ನೋರೇ ಬಹಳಷ್ಟು ಮಂದಿ. ಯಾಕಂದ್ರೆ ರಾಜ್ಯ ಸರ್ಕಾರ ಹೇಳೋದೊಂದು ಮಾಡೋದೊಂದು, ಹಣವನ್ನ ಬಿಡುಗಡೆ ಮಾಡಿದೆ ಅಂತಾರೆ, ಆದ್ರೆ ನಮ್ಮ ಖಾತೆಗಳಿಗೆ ಯಾಕೆ ಬಂದಿಲ್ಲ? ಹೌದು ಸ್ನೇಹಿತರೆ, ಇದು ಸತ್ಯವಾದಂತ ಮಾತು. ನಿಮಗೆ ಗೊತ್ತಿರ್ಬೋದು, ಬ್ಯಾಂಕ್ಗಳ ಒಂದು ವ್ಯವಹಾರ, ಒಂದು ರಾಜ್ಯ ಸರ್ಕಾರ ಒಂದು ಸುಳ್ಳು ಮಾಹಿತಿ. ಯಾಕಂದ್ರೆ ಹಣ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಮಾಡಿದ್ರೆ ಹಣ ಬರ್ಬೇಕಲ್ವಾ, ಯಾಕೆ ಬರ್ತಾ ಇಲ್ಲ? ಬನ್ನಿ, ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ನಿಮ್ಮ ಹಣ ಎಲ್ಲಿ ಸ್ಟ್ರಕ್ ಆಗಿದೆ, ಯಾಕೆ ಬರ್ತಾ ಇಲ್ಲ, ಮತ್ತೆ ಇವತ್ತ ಎಷ್ಟು ಜಿಲ್ಲೆಗಳಿಗೆ ಎಷ್ಟು ಕಂತುಗಳ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ಮತ್ತೆ ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ, 25ನೇ ಕಂತಿನ ಹಣ ಕೆಲವರಿಗೆ ಬಂತು, ಇನ್ನು ಕೆಲವರಿಗೆ ಯಾಕೆ ಬರಲಿಲ್ಲ, ಎಲ್ಲ ಒಂದು ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಯಾರಿಗೆ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರೆ 100% ಆಗಿ ಈ ಜಿಲ್ಲೆಗಳಿಗೆ ಇವತ್ತ ಹಣ ಜಮಾ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಒಂದು ಹಣ ಬಾರದೆ ಇರೋದಕ್ಕೆ ಎಲ್ಲದಕ್ಕೂ ಕಾರಣ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ. ಯಾಕಂದ್ರೆ ನಾವು ಹಣ ಹಾಕಿವಪ್ಪ ಅನ್ನೋದಕ್ಕೆ ಸ್ವಲ್ಪ ಜನಗಳಿಗೆ ಹಣ ಹಾಕಿದಂತೆ ಮಾಡೋದು, ಇನ್ನು ಕೆಲವರಿಗೆ ಹಣ ಬರ್ಲಿದ್ರೆ ನಾವು ಹಾಕಿದ್ವಿ ಅಂತ ಹೇಳೋದು. ಸೊ ಈ ರೀತಿಯಾದಂತ ಒಂದು ಮಾಹಿತಿ ನಿಮಗೆ ಗೊತ್ತಿರುವಂತ ವಿಚಾರ. ಹೌದು ಸ್ನೇಹಿತರೆ, ಮತ್ತೆ ಈಗ ನಿನ್ನೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನಾವು ಒಂದು ಸಭೆಯನ್ನ ನಡೆಸಿ ಯಾರಿಗೆ ಹಣ ಹೋಗಿಲ್ಲ, ಎಷ್ಟು ಕಂತುಗಳ ಹಣ ಪೆಂಡಿಂಗ್ ಇದೆ, ಯಾಕೆ ಪೆಂಡಿಂಗ್ ಇದೆ ಅಂತೇಳಿ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರಂತೆ. ಅಂತವರಿಗೆ ಇವತ್ತ ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸಿರುವಂತದ್ದು. ಹೌದು ಸ್ನೇಹಿತರೆ, ಕೆಲವರಿಗೆ ಏನಂತಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿರುವಂತದ್ದು ಟೆಕ್ನಿಕಲ್ ಎರರ್ಸ್ ಲಿಂದಾಗಿ ಕೆಲವರಿಗೆ ಪೆಂಡಿಂಗ್ ಉಳಿದಿದೆ ಅಂತ ಹೇಳ್ತಿದ್ದಾರೆ. ಎಷ್ಟು ಸಲ ಈ ರೀತಿಯಾದಂತ ಸುಳ್ಳುಗಳ ಮಾಹಿತಿಯನ್ನ ತಿಳಿಸ್ತೀರಿ ಮೇಡಮ್ ಅವರೇ ಅಂತ ನಾವು ಕೇಳ್ತಾ ಇದೀವಿ. ಯಾಕಂದ್ರೆ ಏನು ಪ್ರತಿ ತಿಂಗಳು ಟೆಕ್ನಿಕಲ್ ಎರರ್ಸ್ ಅಂತಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೇಕಂತ ಹೇಳ್ತೀವಿ ನಾವು. ಮತ್ತೆ ಇನ್ನೊಂದು ಕಡೆಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಬ್ಯಾಂಕಿನ ಕಡೆಯಿಂದ ಒಂದು ಸ್ವಲ್ಪ ಅಮೌಂಟ್ ಅನ್ನ ರಿಲೀಸ್ ಮಾಡ್ಬೇಕು. ಹೌದು, ಸ್ವಲ್ಪ ಆದ್ರೂ ಕೂಡ ನಮಗೆ ಇಡೀ ಒಂದ್ 2 ತಿಂಗಳಿಂದ 3 ತಿಂಗಳಿಂದ ಹಣ ಬಂದಿಲ್ಲ, ಅದು ಯಾಕೆ ಬಂದಿಲ್ಲ ಅಂತ ಜನ ಕೇಳ್ತಾ ಇದೆ. ಸೊ ಒಟ್ಟಾರೆಗೆ ಹೇಳದಾಯ್ತೀರಪ್ಪ ಅಂತಂದ್ರೆ ಇವತ್ತ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಎಲ್ಲ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರಂತೆ. ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ 24ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಅಂತ ಮಾಹಿತಿ ಬಂದಿದೆ. ಸೊ ಈ ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗ್ತಾ ಇದೆ. ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರ್, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ ಅಂತ ಹೇಳಿದರೆ ಇಷ್ಟು ಜಿಲ್ಲೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗುತ್ತಂತೆ. ಇದರಲ್ಲಿ ಬಂದು ಮೇನು 24ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಮತ್ತೆ 25ನೇ ಕಂತಿನ ಹಣ ಪ್ರಾಸೆಸ್ ನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನು ಯಾರಿಗೂ ಕೆಲವರಿಗೆ ಮಾತ್ರ, ಬೆರಳೆಣಿಕೆ ಜನರಿಗೆ ಮಾತ್ರ ಬಂದಿರುವಂತದ್ದು. ಇವತ್ತ 24ನೇ ಕಂತಿನ ಹಣದ ಜೊತೆಗೆ ಕೆಲವೊಬ್ಬರಿಗೆ ಪೆಂಡಿಂಗ್ ಹಣ ಕೂಡ ಬರುತ್ತೆ. ಅಂದ್ರೆ 22ನೇ ಕಂತು ಆಗಿರ್ಬೋದು, ಏನ್ ಪೆಂಡಿಂಗ್ ಇದ್ವು ಆ ಒಂದು ಹಣ ಕೂಡ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಜನಗಳ ಖಾತೆಗೆ ಸರಿಯಾದ ರೀತಿಯಲ್ಲಿ ಹಣ ಬಂದ್ರೆ ಸಾಕಪ್ಪ ಅಂತ ನಾವು ಕೇಳ್ಕೊಳ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ. ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಹಣ ಬರ್ಬೋದು. ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಮಾಡಿ ಯಾವ ಜಿಲ್ಲೆಗೆ ಹಣ ಬಂತು, ಎಷ್ಟು ಬಂತು, ಇನ್ನು ಯಾರಿಗೆ ಬರ್ಬೇಕನ್ನೋದನ್ನ ತಪ್ಪದೆ ತಿಳಿಸಿ.